ನೋಡಿ ಒಬ್ಬೊಬ್ರು ಒಂದೊಂದ್ ತರ ಟೈಮ್ ಸ್ಪೆಂಡ್ ಮಾಡ್ತಾರೆ. 5 ದೇವಸ್ಥಾನಗಳನ್ನ 6 ದೇವಸ್ಥಾನಗಳನ್ನ ಬೆಳಿಗ್ಗೆ ಮುಂಚೆಯಿಂದ ನೋಡ್ತೀವಿ. ವಾಶ್ರೂಮ್ಗೆ ವಿಡಿಯೋ ಮಾಡಕ್ ಕೊಡಲ್ಲ. ಒಳಗಡೆ ಐಟಮ್ ಎಲ್ಲ ಫಾರ್ ಸೇಲ್ ಅಂತ ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡುಗೊಂಡು ಈ ಸಾಂಗ್ಲಿಯಾನ. ವರದರಾಜ ದೇವಸ್ಥಾನದ ದರ್ಶನವನ್ನು ಮುಗಿಸಿ ನಾವೆಲ್ಲರೂ ಅಷ್ಟಭುಜ ಪೆರುಮಾಳ್ ದೇವಸ್ಥಾನಕ್ಕೆ ಬಂದಿದ್ವಿ. ಅಂದರೆ 8 ಕೈಗಳನ್ನು ಉಳ್ಳಂತಹ ವಿಷ್ಣುದೇವ ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ದೇವರು ಯಾವ ರೀತಿ ಇತ್ತು ಅಂದರೆ ನಮ್ಮನ್ನ ಮಂತ್ರಮುಗ್ಧನಾಗಿ ಮಾಡ್ಬಿಟ್ಟಿತ್ತು. ದೇವರು ಅಷ್ಟು ಸಕ್ಕದಾಗಿತ್ತು, ಅದನ್ನ ವರ್ಣಿಸಕ್ಕಾಗಲ್ಲ. ದಯವಿಟ್ಟು ಇಲ್ಲೇ ಬಂದು ನೋಡಿ. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದಾರೆ. ತಿರುಪತಿ ವೆಂಕಟರಮಣ ನಾವು ನೋಡಿದಷ್ಟೇ ಅನಿಸ್ತು. ಏನಂತೀರಾ? ಒಂದ್ಸರಿ ಬಂದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಮೂರ್ತಿ ಇಷ್ಟೇ ಹತ್ರದಿಂದ ಬಿಡ್ತಾರೆ. ಒಂದು 4-5 ಅಡಿ ಹತ್ರ ಇರ್ತಕ್ಕಂತ ಮೂರ್ತಿ ಬಹಳ ಚೆನ್ನಾಗಿದೆ. ಒಂದ್ಸರಿ ನೀವು ನೋಡ್ತಾ ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೊಂಡೇ ಬಿಡ್ತೀರ. ಒಂದ್ 2 ಜಾಸ್ತಿ ಐತೆ, 6 ಅಡಿ ಮೇಲೆ ಐತೆ. ಒಂದ್ 2-3 ನಿಮಿಷ ಅಲ್ಲೇ ನೋಡ್ತಾ ನಿಂತ್ಕೊಂಡ್ಬಿಡ್ತೀರಿ. 6 ಅಡಿ ಮೇಲಿದೆ ಅದು ಮೂರ್ತಿ. ಮಂತ್ರ ಮುಗ್ಧರನ್ನಾಗಿಸ್ತಕ್ಕಂತ ಮೂರ್ತಿ. 8 ಕೈಗಳನ್ನ ಹೊಂದಿರೋಂಥದ್ದು. ನಾನು ಆಗ್ಲೇ ಹೇಳ್ದಂಗೆ ಅಷ್ಟಭುಜ. ನೋಡಿ, ಇದೆ ದೇವಸ್ಥಾನದ ಗೋಪುರದ ಎಂಟ್ರೆನ್ಸ್. ನಾವು ಇಲ್ಲಿ ಸುಮ್ಮನೆ ವರದರಾಜ ಟೆಂಪಲ್ ಇಂದ ನಡ್ಕೊಂಡ್ ಬರ್ತಾ ಮುಂದೆ ಇಲ್ಲೇ ನೋಡಿದ್ವಿ. ಇದ್ರ ಟೈಮಿಂಗ್ಸು ಬೆಳಗ್ಗೆ ನಿಮಗೆ ಆಲ್ಮೋಸ್ಟ್ 6 ಇಂದ ಓಪನ್ ಆಗಿ 12-12:30 ಎಲ್ಲ ಕ್ಲೋಸ್ ಮಾಡ್ತಾರೆ. ಆಮೇಲೆ ಮತ್ತೆ ಸಂಜೆ ಈಗ 3:30-4 o'clock ಓಪನ್ ಮಾಡಿ ನೈಟ್ 9 ಕ್ಲೋಸ್ ಮಾಡ್ತಾರೆ. ಈ ತರ ಇರುತ್ತೆ ಟೈಮಿಂಗ್ಸು. ಬನ್ನಿ. ಕೈಲಾಸನಾಥ ದೇವಸ್ಥಾನಕ್ಕೆ ಹೋಗೋ ವೇ ಅಲ್ಲಿ ಕಾಂಚಿ ಕುಡ್ಲಿ ಅಂತ ನಮ್ಗೊಂದು ಇದು ಸಿಕ್ತು. ಏಷಿಯಂಟ್ ವಿಲೇಜ್ ಟೈಪ್ ಇರೋ ಅಂತ ಒಂದು ಮನೆ ಎಲ್ಲ ನೋಡಿ ಅಂತ. ಇದು 20 ರೂಪಾಯಿ ಪರ್ ಹೆಡ್ ಅಂತೆ. ಚೆನ್ನಾಗಿದೆ, ಬಟ್ ಆದ್ರೆ ಚೆನ್ನಾಗಿಲ್ಲ. ವಾಶ್ರೂಮ್ಗೆ ವಿಡಿಯೋ ಮಾಡಕ್ ಕೊಡಲ್ಲ. ಒಳಗಡೆ ಐಟಮ್ ಎಲ್ಲ ಫಾರ್ ಸೇಲ್ ಅಂತ ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಯಾವ ರೀತಿ ಅಂತ ಗೊತ್ತಿಲ್ಲ. ವೆರಿ ಡಿಸಪಾಯಿಂಟ್. ಬಟ್ ಏನು ಇಲ್ಲ ಅಲ್ಲಿ. ವಾಶ್ರೂಮ್ ಏನಾರು ಹೋಗೋರಿದ್ರೆ, ಫ್ಯಾಮಿಲಿ ಏನಾರು ಹೋಗೋರಿದ್ರೆ ವಾಶ್ರೂಮ್ಗೋಸ್ಕರ 20 ರೂಪಾಯಿ ಕೊಟ್ಬಿಟ್ಟು ಹೋಗಿ ಅಷ್ಟೇ. ಏನ್ ಹೇಳ್ತೀರಾ? ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಅದ್ ಯಾವ ಅಳಸಲ್ ಕತೆ, ಅದ್ರೊಳಗೆ ಸಬ್ಜೆಕ್ಟೇ ಏನಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋದು. ಚರ್ಚೆ ಮಾಡೋಣ. ಫ್ರಾನ್ಸು ವೀಕ್ಷಕರೇ, ನಾವು ಈಗ ಆ ಒಂದು ಮ್ಯೂಸಿಯಂ ಅಂದ್ರೆ ಹಳೆಯ ಕಾಲದ ಮನೆ ನೋಡ್ಕೊಂಡು ಮುಂದೆಗಡೆ ಕೈಲಾಸನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನಂದ್ರೆ, ಇಡೀ ಈ ಒಂದು ದೇವಾಲಯನ್ನ ಮರಳಿನಿಂದ ಕಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಈ ತರ ಮರಳನ್ನ ಸೇರಿಸಿ ವಿನ್ಯಾಸಗೊಳಿಸಿ ಇಡೀ ದೇವಸ್ಥಾನವನ್ನ ಕಟ್ಟಿದ್ದಾರೆ. 2ನೇ ನರಸಿಂಹ ರಾಜರು ಇದನ್ನ ಕಟ್ಟಿದ್ದಾರೆ. ಹಾಗೂ ಇದರಿಂದ ಪ್ರೇರಿತಗೊಂಡು ತಂಜಾವೂರಿನಲ್ಲಿರುವಂತ ಬೃಹದೇಶ್ವರ ದೇವಸ್ಥಾನವನ್ನ ಕಟ್ಟಿರೋದು ನೋಡ್ಬೋದು. ಇಡೀ ದೇವಸ್ಥಾನ ಮರಳಿನಿಂದ ಕಟ್ಟಿರೋದು. ಇದು ದ್ರಾವಿಡ ಶೈಲಿಯಲ್ಲಿ ಕಂಡುಬರುವ ಒಂದು ದೃಶ್ಯದ ರೀತಿಯಲ್ಲಿ ವಿನ್ಯಾಸಗೊಳಿಸಿ ಕಟ್ಟಿರುವಂತ ಒಂದು ಬೃಹತ್ತಾದ ಒಂದು ದೇವಸ್ಥಾನ. ಕಾಂಚೀಪುರಮಿಗೆ ಬಂದವರು ಇಲ್ಲಿಗೆ ಬರ್ಬೋದು. ಈ ಒಂದು ಗುಂಬುಜನ ನೀವು ನೋಡ್ಬೋದು. ಸೇಮ್ ಇದೇ ತರ ಅತಿ ಹೆಚ್ಚು ವೆಯ್ಟ್ ಇರೋಂಥದ್ದು ನೀವು ತಂಜಾವೂರಲ್ಲಿ ಕಾಣ್ತೀರಾ. ಹಾಗೂ ವೀಕ್ಷಕರೇ, ಇಲ್ಲಿ ಒಂದು ಗುಹೆ ನೋಡಕ್ಕೆ ಸಿಗುತ್ತಂತೆ. ಈ ಒಂದು ಗುಹೆಯನ್ನ ರಾಜ ಯಾರು ಅಟ್ಯಾಕ್ ಮಾಡಿದಾಗ ಅವರನ್ನ ಗೆಲ್ಲಕ್ಕಾಗದೇ ಇದ್ದಂಥ ಸಂದರ್ಭ ಏನಾದ್ರು ಒದಗಿ ಬಂದ್ರೆ ಆ ಗುಹೆ ಮುಖಾಂತರ ಸೀಕ್ರೆಟ್ ಆಗಿ ಔಚಿಟ್ಕೊಳ್ಳಕ್ಕೆ ಮಾಡಿದಂಥ ಒಂದು ಗುಹೆ ಸಿಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಂಡ್ವಿ. ಪೂರ್ತಿ ಇಡೀ ದೇವಸ್ಥಾನವನ್ನೇ ಮರಳಿನಿಂದ ಕಟ್ಟಿದ್ದಾರೆ. ನೋಡಿ ಯಾವ ರೀತಿ ಇದೆ. ಏನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ತರ ಪ್ರತಿಯೊಂದು ಕಡೆನೂ ಈ ತರ ಕೆತ್ತಿದ್ದಾರೆ ನೋಡಿ. ಇದು ಶಿವನ ನೃತ್ಯದ ಭಂಗಿಗಳಿವು. ಇಲ್ಲಿದೆ, ಇಲ್ಲಿದೆ ನೋಡಿ, ಇಲ್ಲಿದೆ ಶಿವನ ನೃತ್ಯದ ಭಂಗಿಗಳಿವು. ಒಂದೊಂದು ಭಂಗಿಗಳು ನವಿಲಿನ ಮೇಲೆ
ಅಂದ್ರೆ ನಮ್ಮ ಹೊಯ್ಸಳರು ಕಲ್ಲಿನ ಮೇಲೆ ಪ್ರತಿಯೊಂದು ಆಕೃತಿಯನ್ನ ಕೆತ್ತುತ್ತಾ ಬಂದಿದ್ರು. ಆದ್ರೆ ಇವರು ಮರಳಿನಲ್ಲಿ ಇದ್ ಮಾಡಿದ್ದಾರೆ. ಇದೊಂಥರ ಡಿಫ್ರೆಂಟ್. ಮರಳು ಕಣ, ಸಾರಿ ನಾನು ಪೂರ್ತಿ ಮರಳು ಅನ್ಕೊಂಡಿದ್ದೆ. ಇದು ಮರಳಿನ ಕಲ್ಲಂತೆ, ಮರಳಿನ ಕಲ್ಲು. ನಮ್ ಸೈಡ್ ಎಲ್ಲ ಬಳಪದ ಕಲ್ಲು. ಇಲ್ಲಿರೋ ಶಿವಲಿಂಗ ಹಾಗೂ ತಂಜಾವೂರಲ್ಲಿರೋಂಥ ಶಿವಲಿಂಗ ಎರಡು ಒಂದೇ ಆಕಾರವನ್ನ ಹೋಲುತ್ತೆ ಅನ್ಸುತ್ತೆ. ಇಲ್ಲ, ತಂಜಾವೂರ ಇರೋ ಶಿವಲಿಂಗ ಇನ್ನು ಸ್ವಲ್ಪ ಬೃಹತ್ ಆಕಾರದಲ್ಲಿ ಇರ್ಬೋದು. ಅಂದ್ರೆ ತಂಜಾವೂರಲ್ಲಿ ನಿರ್ಮಿತಗೊಳ್ಳಕ್ಕೆ ಪ್ರೇರಿತರಾಗಿದ್ದೆ ಈ ದೇವಸ್ಥಾನದಿಂದ. ಫಸ್ಟ್ ಇಲ್ಲಿ ನಿರ್ಮಿಸಿ ಆಮೇಲೆ ಇಲ್ಲಿಂದ ಪ್ರೇರಣೆಗೊಂಡು ತಂಜಾವೂರಲ್ಲಿ ಬೃಹತ್ ಆಕಾರದಲ್ಲಿ ಬೃಹದೇಶ್ವರನನ್ನ ನಿರ್ಮಿಸಲ್ಪಟ್ಟಿದ್ದು. ಇದೇ ಇಲ್ಲಿನ ಒಂದು ಇತಿಹಾಸ. ಕಾಂಚೀಪುರಂಗೆ ಬಂದವರು ಬನ್ನಿ. ಶಿವ ಎಷ್ಟು ಬೃಹದಾಕಾರದಲ್ಲಿದನೋ ಅಷ್ಟೇ ಬೃಹದಾಕಾರದಲ್ಲಿರುವಂತ ನಂದಿ ತುಂಬಾ ದೂರದಲ್ಲಿದ್ದಾನೆ. ಶಿವ ಇದ್ರೊಳಗಡೆ ಇದ್ದಾನೆ. ಭೂಮಿಕ ಅವ್ರ ಫೋಟೋ ಶೂಟಿಂಗ್ ಕೊಟ್ಟಿದ್ದಾರೆ, ಹಾಕ್ಲಿಸ್ತಾ ಇದಾರೆ. ಪಾಪ ಇದ್ದೇ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವೀಕ್ಷಕರೇ, ನೀವು ಕಾಂಚೀಪುರಂಗೆ ಬಂದಾಗ ಈ ಒಂದು ದೇವಸ್ಥಾನವನ್ನ ಮಿಸ್ ಮಾಡಲೇಬೇಡಿ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ ಇದು. ಇಲ್ಲಿ ಏನು ವಿಶೇಷತೆ ಅಂದ್ರೆ ಇಲ್ಲಿ ಸ್ಪೆಷಲ್ ಆಗಿ ನೀವು ವಿಷ್ಣುವಿನ ಅವತಾರ ಎಲ್ಲ ರೀತಿ, ಈಗ ನರಸಿಂಹ ಅವತಾರ, ಕೃಷ್ಣ, ರಾಮ, ಈ ತರ ಎಲ್ಲದಕ್ಕೂ ಪ್ರತ್ಯೇಕವಾಗಿ ದೇವಸ್ಥಾನ ಇರೋದನ್ನ ನೀವು ನೋಡೇ ಇರ್ತೀರಾ. ಬಟ್ ಆದ್ರೆ ನಿಮ್ಗೆ ಇಲ್ಲಿ ಕಾಣಕ್ಕೆ ಸಿಗೋಂಥದ್ದು ವಾಮನ ಅವತಾರ. ಅಂದ್ರೆ ವಿಷ್ಣು ತ್ರಿವಿಕ್ರಮನಾಗಿ ಜನನಗೊಂಡು ಮಹಾಬಲಿ ರಾಜನನ್ನ ವಧನ ಮಾಡಿದಂತ ಒಂದು ಸನ್ನಿವೇಶ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಬಲಿಪಾಡ್ಯಮಿ ದಿನ ಮಹಾಬಲಿಯನ್ನು ವಧನ ಮಾಡಿದ್ದು. ಅಂದ್ರೆ ಅದ್ರ ಹಿಸ್ಟ್ರಿ ಏನಂದ್ರೆ ನಮ್ಮ ಇವರು ವಿಷ್ಣುದೇವರು ವಾಮನ ಅವತಾರ ತಾಳಿ ಮಹಾಬಲಿ ಹತ್ರ ವರವನ್ನ ಕೇಳ್ತಾರೆ. ಅಂದ್ರೆ ನನಗೆ ಎಲ್ಲಾದ್ರೂ 3 ಕಡೆ ಕಾಲನ್ನ ಇಡುವಷ್ಟು ಜಾಗವನ್ನ ನೀಡು ಅಂತ. ಆಗ ಮಹಾಬಲಿ ತುಂಬಾ ಒಂದು ಅಹಂಕಾರ, ಇಷ್ಟೆಷ್ಟು ಕೇಳ್ತಾ ಇದ್ದಾನಲ್ಲ ಅಂತ ಸರಿ ಅಂತ ಒಪ್ಕೊಂತಾರೆ. ಆಗ ತ್ರಿವಿಕ್ರಮನು ತುಂಬಾ ದೊಡ್ಡದಾಗಿ ಬೃಹತ್ ಆಕಾರಕ್ಕೆ ಬೆಳೆದು ಒಂದು ಕಾಲನ ಭೂಮಿಯ ಮೇಲೆ, ಒಂದು ಕಾಲನ ಆಕಾಶದ ಮೇಲೆ ಇಡ್ತಾನೆ. ಇನ್ನೊಂದು ಕಾಲ ಎಲ್ಲಿಡ್ಲಿ ಅಂತ ಹೇಳಿದಾಗ ಅವನಿಗೊಂದು ತಪ್ಪನ ಅರಿವಾಗಿ ತಂದೆ ನನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ. ಆಗ ಅವನ ತಲೆ ಮೇಲೆ ಇಟ್ಟು ಅವನನ್ನ ಪಾತಾಳ ಲೋಕಕ್ಕೆ ತಳ್ತಾರೆ ವಾಮನವರು, ಅಂದ್ರೆ ವಿಷ್ಣು ದೇವರು. ಆ ಒಂದು ಸನ್ನಿವೇಶ, ಆ ಒಂದು ದೇವರು ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ದಯವಿಟ್ಟು ಕಾಂಚೀಪುರಂಗೆ ಬಂದವರು ಇದನ್ನ ಮಿಸ್ ಮಾಡ್ಬಿಟ್ಟು. ಇಲ್ಲಿಗೆ ನಮ್ಮ ಒಂದು ದಿನದ ಕಾಂಚೀಪುರಂ ಪ್ರವಾಸವನ್ನ ಅಂತಿಮ ಮಾಡ್ತಾ ಇದೀವಿ. ಗೋಧುಳಿ ಲಗ್ನ ಸಂಜೆ ಹೊತ್ತು ಸ್ಟಾರ್ಟ್ ಆಗಿದೆ. ಒಟ್ಟು 5 ದೇವಸ್ಥಾನಗಳನ್ನ 6 ದೇವಸ್ಥಾನಗಳನ್ನ ಬೆಳಿಗ್ಗೆ ಮುಂಚೆಯಿಂದ ನೋಡ್ತೀವಿ. ಒಳ್ಳೊಳ್ಳೆ ದೇವಸ್ಥಾನಗಳು. ನೀವೇನಾದ್ರೂ ದೇವಸ್ಥಾನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ತಮಿಳ್ನಾಡಿಗೆ ಒಂದು ದಿವಸದಲ್ಲಿ ಏನಾದ್ರು ದೇವಸ್ಥಾನಗಳು ನೋಡ್ಬೇಕಾದ್ರೆ ನಾವು ಯಾವ್ದಾವ್ದು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದೀವಿ ಆ ದೇವಸ್ಥಾನಗಳಿಗೆ ಬನ್ನಿ. ಏನಕ್ಕೆ ವಿಶೇಷವಾಗಿ ಅಲ್ಲಿ ಅಂತ ಒಂದು ಇರೋಂಥ ದೇವರ ಸ್ಟ್ರಕ್ಚರ್ಗಳಾಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು ತುಂಬಾ ಸೂಪರ್ ಆಗಿದೆ. ಹಾಗೂ ಅಲ್ಲಿನ ಹಿಸ್ಟ್ರಿ ಸಹ ಸಕ್ಕತ್ತಾಗಿದೆ. ಎಲ್ಲಾನು ತಿಳಿಸ್ಕೊಟ್ಟಿದೀವಿ. ಎಲ್ಲಾ ದೇವಸ್ಥಾನಗಳಿಗೂ ದೊಡ್ಡ ದೊಡ್ಡ ರಾಜಗೋಪುರಗಳು. ನೀವು ಅಲ್ಲಿ ನೋಡ್ತಿದ್ದಂಗೆ ಇಂಪ್ರೆಸ್ ಆಗಿ ಹೋಗ್ತಾರೆ. ಆಮೇಲೆ ಒಳ್ಳೊಳ್ಳೆ ಮೂರ್ತಿಗಳು. ದೇವಸ್ಥಾನದ ನೀವೆಲ್ಲೂ ನೋಡಲ್ಲ ಆ ತರ ದರ್ಶನ, ಹತ್ತಿರದಿಂದ ದರ್ಶನ ಬಹಳ ಚೆನ್ನಾಗಿರುತ್ತೆ. ಎಲ್ಲೂ ಅರ್ಜೆಂಟ್ ಇಲ್ಲ. ಇಲ್ಲೂ ಸಹ ತುಂಬಾ ಚೆನ್ನಾಗಿದೆ. ವಾಮನ ಅವತಾರಂದು ಎಲ್ಲೂ ನೋಡಕ್ ಸಿಗಲ್ಲ. ಇಲ್ಲೇ ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ವಾಮನ ಅವತಾರ. ತುಂಬಾ ಆಲ್ಮೋಸ್ಟ್ ಒಂದು 25 ಅಡಿ ಎತ್ತರ ಇರ್ಬೋದು ಅಂದಾಜು, ನಾವು ಲೆಕ್ಕ ಹಾಕಿದ್ರೆ ಅಷ್ಟು ಅಡಿ ಎತ್ತರ, ಮತ್ತೆ ಅಗಲನೂ ಅಷ್ಟೇ ಇದೆ. ನೀವು ಇಲ್ಲಿ ಬಂದು ನೋಡಿ. ನಾವು ಇವತ್ತು ಫೈನಲ್ ಆಗಿ ಫಸ್ಟು ಕಂಚಿ ಕಾಮಾಕ್ಷಿ, ಏಕಾಂಬರೇಶ್ವರ, ಆಮೇಲೆ ವರದರಾಜ, ಆಮೇಲೆ ಅಷ್ಟಭುಜ ದೇವರು, ಆಮೇಲೆ ಇಲ್ಲಿ ಕೈಲಾಸನಾಥ, 6ನೇದಾಗಿ ನಾವಿಲ್ಲಿ ವಾಮನ ಒಂದು ದೇವಸ್ಥಾನಕ್ಕೆ ಬಂದಿದೀವಿ. ಆಮೇಲೆ ನಿಮಗೆ ಅರ್ಜೆನ್ಸಿ ಇಲ್ಲ ಎಲ್ಲಿ ಹೋದ್ರು. ಬೇರೆ ಕಡೆ ಎಲ್ಲ ನೀವು ದೇವಸ್ಥಾನಕ್ಕೆ ಹೋದ್ರೆ ತಳ್ಳಾಡ್ತಾರೆ. ಇಲ್ಲ ಹಂಗಲ್ಲ, ನೀವು ಒಬ್ಬೊಬ್ರು 5-5 ನಿಮಿಷ ನಿಂತ್ಕೊಂತಾರೆ. ಅಲ್ಲಿ ಎಷ್ಟೊತ್ತು ನಿಂತ್ಕೊಂಡು ಸುಮ್ಮನೆ ಅವರು ಇರ್ತಾರೆ. ಕಣ್ ತುಂಬಾ ದೇವರನ್ನ ನೋಡ್ಬೋದು. ಇಲ್ಲಿ ಬಹಳ ಚೆನ್ನಾಗಿ ತುಂಬಾ ಇದಿದೆ. ಒಂದ್ಸರಿ ಬನ್ನಿ. ನೀವೆಲ್ಲರೂ ಬರಂಗಿದ್ರೆ ಕಾಮೆಂಟ್ ಹಾಕಿ, ನಾವು ಐಡಿಯಾ ಕೊಡ್ತೀವಿ. ಯಾವ್ಯಾವ ತರ ಪ್ಲಾನ್ ಅಂತಾನು ಕೊಡ್ತೀವಿ. ಆಮೇಲೆ ಇಲ್ಲಿ ನಿಮಗೆ ಇದು ಆಲ್ಮೋಸ್ಟ್ ಕಾಂಚೀಪುರಂ 1000 ದೇವಸ್ಥಾನಗಳ ಉಳ್ಳ ಅಂತ ಒಂದು ಸ್ಥಳ ಅಂತಾನೆ ಹೆಸರುವಾಸಿ. ನೀವು ಇಲ್ಲಿ ಅಂದ್ರೆ ಹೆಜ್ಜೆಗೂ ದೇವ್ರ ಗುಡಿಗಳು ಸಿಗ್ತಾ ಹೋಗ್ತವೆ. ಬಟ್ ನಾವು ಚೂಸ್ ಮಾಡಿರೋದು ಅದರಲ್ಲಿ ಒಂದು 6
ಪ್ರಾಮುಖ್ಯತೆ ಆಗಿರೋವು, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋವು, ಆ ತರದವು ನಾವು ಚೂಸ್ ಮಾಡಿರೋ 6 ಇಲ್ಲೇ ಲಿಸ್ಟ್ ಅಲ್ಲಿ ಇದೆ ನೋಡಿ. ಕಾಂಚೀಪುರಂನ ಒಂದು ಅದ್ಭುತ ಪ್ರವಾಸವನ್ನ ಮುಗಿಸಿ ಮತ್ತೆ ನಾವು ಕಾಂಚೀಪುರಂ ಇಂದ ಅರ್ಕೋರಂಗೆ ಡೆಮೋ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ. ನೋಡ್ಬೋದು ನೀವು ಯಾವ ತರ ಇದೆ ಡೆಮೋ ಟ್ರೈನು. ಅಲ್ಲಿ ಅರ್ಕೋರಂಗೆ ಹೋಗಿ ಅಲ್ಲಿಂದ KSR ಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದೀವಿ ಸ್ಲೀಪರ್. ಅಲ್ಲಿಗೆ ರೀಚ್ ಆಗ್ತಾ ಇದೀವಿ. ಅರ್ಕೋರಂ ಅಲ್ಲಿ ಸಿಗ್ತೀನಿ ತಡೀರಿ. ಫೈನಲಿ ಈ ಒಂದು ಡೆಮೋ ಟ್ರೈನ್ ಇಂದ ನಾವು ಅರ್ಕೋರಂ ತಲುಪಿದೀವಿ. ಕಾಂಚೀಪುರಂ ಅಲ್ಲಿ ಟ್ರೈನ್ ಹತ್ತಿ ಅರ್ಕೋರಂ ಪ್ಲಾಟ್ಫಾರ್ಮಿಗೆ ಬಂದು ನಿಂತಿದೆ, ನೋಡ್ಬೋದು ನೀವು ಇಲ್ಲಿ. ಈ ಟ್ರೈನ್ ಸಂಖ್ಯೆ ಬಂದು 40903. ಇದು ಚೆನ್ನೈಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಅರ್ಕೋರಂ ಅಲ್ಲಿ ಎಂಡ್ ಆಗುತ್ತೆ. ನಾವು ಅರ್ಕೋರಂ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತು, ಬೆಳಗ್ಗೆನೂ ಇದೇ ತರನೇ ಹೋಗಿದ್ದೀವಿ ನಾವು. ಅರ್ಕೋರಂ ಇಂದ ನೆಕ್ಸ್ಟ್ ನಾವು ಮೆಜೆಸ್ಟಿಕ್ ಹೋಗ್ತೀವಿ. ಸೊ ಆ ಟ್ರೈನ್ ಸಂಖ್ಯೆ ಬಂದು 12657 ಅಂತ. ಇನ್ನು ಕಾಂಚೀಪುರಂಗೆ 8 ಕಾಲಿಗೆ ಬರ್ಬೇಕಾಯ್ತು, ಡಿಲೇ ಆಗಿ 8:45 ಬಂತು. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ 9:45 ಆಯ್ತು. ಈ 9:45 ನಾವು 11:45 ಟೈಮ್ ಸ್ಪೆಂಡ್ ಮಾಡ್ಬೇಕು ನೋಡಿ. ಒಬ್ಬೊಬ್ರು ಒಂದೊಂದ್ ತರ ಟೈಮ್ ಸ್ಪೆಂಡ್ ಮಾಡ್ತಾವ್ರೆ. ಇಲ್ಲಿ ನೋಡಿ ಇವ್ರನ್ನ, ಅಲ್ಲಿ ನೋಡಿ ಅವ್ರಿಬ್ರನ್ನ. ಈ ರೀತಿ ಒಬ್ಬೊಬ್ರು ವಿಧ ವಿಧವಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆ ಟ್ರೈನ್ ಬರೋವರೆಗೂ ಕಾಯ್ಬೇಕಾಗುತ್ತೆ. ಫೈನಲಿ ಮೆಜೆಸ್ಟಿಕ್ ಹೋಗೋ ಟ್ರೈನ್ ಬಂತು. ಎಲ್ಲ ಮೆಜೆಸ್ಟಿಕ್ ಹೊರಟಿದೀವಿ. ಪ್ರವೀಣ್ ಅವ್ರು ಕೈ ಕೊಡ್ಕೊತಾ ಇದಾರೆ. ಇಲ್ಲಿಗೆ ಕಾಂಚೀಪುರಂ ಟ್ರಿಪ್ ಮುಕ್ತಾಯಗೊಂಡಿದೆ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.